ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಇವತ್ತಿನಿಂದ ಒಂದು ವಿಶೇಷವಾದಂಥ ಸಬ್ಜೆಕ್ಟ್ ಬಗ್ಗೆ ನಾ ಕಂಡಂಥ ಕೆಲವು ಜ್ಞಾನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಏನಂದರೆ, ಕಳೆದ ಬಾರಿ ನಾನು ಮೇಷರಾಶಿ ಬಗ್ಗೆ ಮಾತಾಡಿದ್ದೆ. ಈ ವಾರ ಪೂರ್ತಿ ನಾನು ವೃಷಭ ರಾಶಿಯಲ್ಲಿ ಯಾರು ಹುಟ್ಟಿದ್ದಾರೆ, ವೃಷಭ ರಾಶಿಯಲ್ಲಿ ಕೃತ್ತಿಕಾ ನಕ್ಷತ್ರ 2ನೇ ಪಾದ 3ನೇ ಪಾದ 4ನೇ ಪಾದಲ್ಲಿ ಯಾರು ಜನ್ಮ ತಗೊಂಡಿದ್ದಾರೋ, ರೋಹಿಣಿ ನಕ್ಷತ್ರ 1ನೇ ಪಾದ 2ನೇ ಪಾದ 3ನೇ ಪಾದ 4ನೇ ಪಾದಲ್ಲಿ ಯಾರು ಹುಟ್ಟಿದಾರೋ, ಹಾಗೆ ಮೃಗಶಿರ ನಕ್ಷತ್ರ 1ನೇ ಪಾದ 2ನೇ ಪಾದಲ್ಲಿ ಯಾರು ಜನ್ಮ ತಗೊಂಡಿದ್ದಾರೋ ಅವ್ರಿಗೆ ಜನ್ಮತಃ ಹುಟ್ಟಾಗಿಂದ ಸಾಯೋವರೆಗೂ ಏನೆಲ್ಲ ಸಮಸ್ಯೆಗಳು ಬರ್ತದೆ ಮತ್ತು ಯಾವ ಕಾಯಿಲೆಗಳು ಬರ್ತದೆ, ಆ ಕಾಯಿಲೆಗಳಿಗೆ ಆ ಸಮಸ್ಯೆಗಳಿಗೆ ಸುಲಭವಾಗಿ ಔಷಧಿ ರಹಿತ ಮದ್ದನ್ನು ಹೇಗೆ ಉಪಯೋಗಿಸೋದು, ಅಂದರೆ ಔಷಧಿ ಹೇಗೆ ನಾವು ತಗೊಳ್ದೇನೆ ರೋಗಗಳನ್ನ ಕಾಯಿಲೆಗಳನ್ನು ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ, ಮತ್ತು ಆ ಸಂದರ್ಭದಲ್ಲಿ ಬರತಕ್ಕಂಥ ಸಮಸ್ಯೆಗಳಿಗೆ ಏನು ಪರಿಹಾರವನ್ನು ಮಾಡ್ಕೋಬೋದು ಅನ್ನೋದನ್ನು ನಾನು ವಿಶೇಷವಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲರೂ ಒಂದು ಗಮನಿಸಬೇಕಾದಂಥ ವಿಶೇಷ ಏನಂದರೆ, ಒಬ್ಬ ಮನುಷ್ಯ ಭೂಮಿ ಮೇಲೆ ಜನ್ಮ ತಗೊಂಡಾಗ ಅವನ ಲಗ್ನ ಅನುಗುಣವಾಗಿ ಅವನು ಯಾವ ರಾಶಿ ಯಾವ ನಕ್ಷತ್ರ ಅಂತ ಬರುತ್ತೆ. ಇದು ಕೆಲವುದು ಮನುಷ್ಯನ ಮೇಲೆ ಅಂದರೆ ಮಾನವನ ಮೇಲೆ ಅವನು ಜನ್ಮತಃ ಕೆಲವು ಸಮಸ್ಯೆಗಳು ಬರುತ್ತೆ, ಜನ್ಮತಃ ಕೆಲವು ರೋಗಗಳು ಬರುತ್ತೆ. ಇದು ಒಂದು. ಇದ್ರ ಜೊತೆಗೆ ಆ ವ್ಯಕ್ತಿ ಬೆಳೀತಾ 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 ಆ ಗೋಚಾರ ಫಲಗಳು ದಶಾಭುಕ್ತಿಗಳು ಬಂದಾಗ ಅದರದೇ ಆದಂಥ ಒಂದು ಕೆಲವು ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ನಾನಿಲ್ಲಿ ಈ ಸಂದರ್ಭದಲ್ಲಿ ನನ್ನ ಒಂದು ಈ ಪ್ರಕೃತಿ ರಹಸ್ಯ ಕಾರ್ಯಕ್ರಮದಲ್ಲಿ ನಾನು ಆಯಾ ದಶಾಭುಕ್ತಿ ಮತ್ತು ಗೋಚಾರ ಫಲಗಳ ಬಗ್ಗೆ ಮಾತಾಡೋದಿಲ್ಲ. ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಅವನು ಸಾಯೋವರೆಗೂ ಅವನ ಬೆನ್ನಿಂದೆ ಬೈ ಡಿಫಾಲ್ಟ್ ಕಡಾಖಂಡಿತವಾಗಿ ಯಾವ ಯಾವ ಕಾಯಿಲೆಗಳು ಬರುತ್ತೆ ಆಯಾ ಪಾದಗಳ ಅನುಸಾರವಾಗಿ 1ನೇ ಪಾದ 2ನೇ ಪಾದ 3ನೇ ಪಾದ 4ನೇ ಪಾದ ಅನ್ನೋ ಅನುಸಾರವಾಗಿ ಮತ್ತು ಸಮಸ್ಯೆಗಳು ಏನು ಬರ್ಬೋದು, ಆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ, ರೋಗಗಳು ಕಾಯಿಲೆಗಳು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಅದು ಅಲ್ಲದೆ ಅಡಿಷನಲ್ ಆಗಿ ಎಕ್ಸ್ಟ್ರಾ ಆಯಾ ಏಜಿಗೆ ಬಂದಾಗ ಬೆಳೀತಿದ್ದಾಗೆ ಗೋಚಾರ ಫಲ ದಶಾಭಕ್ತಿಗಳನ್ನು ನೋಡಿ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ, ಕೆಲವು ಸಮಸ್ಯೆಗಳು ಕಮ್ಮಿನೂ ಆಗುತ್ತೆ, ಕೆಲವು ಸಮಸ್ಯೆಗಳು ಕಂಪ್ಲೀಟಾಗಿ ಗುಣನೂ ಆಗೋಗುತ್ತೆ, ಪರಿಹಾರನೂ ಆಗುತ್ತೆ. ಆದ್ದರಿಂದ ನಾನು ಮೂಲತಃ ಪ್ರತಿಯೊಬ್ಬರು ಕೂಡ ಈ ವೃಷಭ ರಾಶಿಯಲ್ಲಿ ಯಾರು ಹುಡ್ತಾರೋ ಅವರಿಗೆ ಬರುವಂಥ ಒಂದು ಸಮಸ್ಯೆಗಳು ಕಾಯಿಲೆಗಳಿಗೆ ಏನು ಮದ್ದು ಕೊಡಬೇಕು, ಏನು ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡುವುದು, ಯಾವುದ್ರ ಮೂಲಕ, ಮುದ್ರೆಗಳ ಮೂಲಕ, ಮಂತ್ರಗಳ ಮೂಲಕ, ತಂತ್ರಗಳ ಮೂಲಕ, ಹಾಗೆ ಇನ್ನೂ ಹಲವಾರು 64 ವಿದ್ಯೆಗಳಲ್ಲಿ ಯಾವುದು ಸೂಕ್ತನೋ ಆ ತೆಗೆದು ನಿಮಗೆ ನಾನು ಸುಲಭವಾಗಿ ಬಂಡವಾಳ ಇಲ್ಲದೇ ತಮ್ಮ ಜೀವನದಲ್ಲಿ ತಾವಿರೋ ಜಾಗದಲ್ಲೇ ಮಾಡಿಕೊಳ್ಳುವಂಥ ಕೆಲವು ವಿಶೇಷವಾದಂಥ ಪರಿಹಾರಗಳನ್ನು ನಾನು ಅನುಭವಿಸಿದಂಥ ಮತ್ತು ಪಡೆದಂಥ ಜ್ಞಾನವನ್ನು ನಿಮ್ಮೊಂದು ಹಂಚ್ಕೊಳ್ತೀನಿ ಈ ವಾರ ಪೂರ್ತಿ. ಈಗ ಮೂಲತಃ ಕೆಲವು ಬೇಸಿಕ್ ನಾಲೆಡ್ಜ್ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೇಷರಾಶಿ ಉಡಬೇಕಂದ್ರೆ ಅವರು ಮೂಲತಃ ಕೃತ್ತಿಕಾ ನಕ್ಷತ್ರದಲ್ಲಿ 2, 3, 4ನೇ ಪಾದದಲ್ಲಿ ಇರ್ತಾರೆ. ಕೆಲವರು ಕೋಟ್ಯಾಂತರ ಜನ ಮೇಷರಾಶಿ ಕೃತ್ತಿಕಾ ನಕ್ಷತ್ರ 2, 3, 4ನೇ ಪಾದದಲ್ಲಿ ಕೆಲವು ಇಡ್ತಾರೆ. ಅದೇ ಕೋಟ್ಯಾಂತರ ಜೀವರಾಶಿಗಳು ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಉಡ್ತಾರೆ. ಹಾಗೆ ಈ ಮೃಗಶಿರ ನಕ್ಷತ್ರದಲ್ಲಿ ಕೋಟ್ಯಾಂತರ ಜನಗಳು ಜೀವರಾಶಿಗಳು, ಇಲ್ಲಿ ಬೆಕ್ಕು, ನಾಯಿ, ಕಾಗೆ, ಪಕ್ಷಿಗಳು, ಪಶುಗಳು ಎಲ್ಲ ಉಡ್ತಾರೆ. ಯಾವುದು 1ನೇ ಪಾದ 2ನೇ ಪಾದ ಮೃಗಶಿರ ನಕ್ಷತ್ರದಲ್ಲಿ. ಹಾಗಾದರೆ ಮೇಷರಾಶಿ ಅಂದ ತಕ್ಷಣ 3 ನಕ್ಷತ್ರ ನಾವು ತಗೊಳ್ಬೇಕು. ಮೊದಲನೇ ನಕ್ಷತ್ರ ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ. ಇವರಿಗೆ ಮೇನ್ ಆಗಿ ವೃಷಭ ರಾಶಿ ಈ 3 ನಕ್ಷತ್ರಕ್ಕೆ. ಈ ರಾಶಿಗೆ ಅಧಿಪತಿ ಶುಕ್ರ ಗ್ರಹ ಆಗ್ತಾರೆ. ಶುಕ್ರ ಭಾಳ ವಿಶೇಷವಾದಂಥ ಗ್ರಹ. ಈ ಮೂಲತಃ ಶುಕ್ರ ಗ್ರಹದ ವಿಶೇಷತೆ ಏನಂತಂದರೆ ಮದುವೆ ಮಾಡಿಸೋದು, ಸಂತಾನ ಕೊಡೋದು, ಮತ್ತು ಲಕ್ಸುರಿ ಐಶ್ವರ್ಯ, ಕಾರು, ಮನೆ, ಬಸ್ಸು, ಆಳು ಕಾಳು, ಕೋಟ್ಯಾಂತರ ರೂಪಾಯಿ ದುಡ್ಡು, ಕೆಜಿಗಟ್ಟಲೆ ಚಿನ್ನ, ಕೆಜಿಗಟ್ಟಲೆ ಬೆಳ್ಳಿ ಮತ್ತು ವಿಶೇಷವಾದಂಥ ಒಂದು ಸುಖ ಸಂಪತ್ತುಗಳನ್ನು ಸೂಚನೆ ಮಾಡುವಂಥ ಒಂದು ವಿಶೇಷವಾದ ಗ್ರಹ ಶುಕ್ರ ಗ್ರಹ. ಸಾಲದಕ್ಕೆ ಬ್ಯೂಟಿ ಸೌಂದರ್ಯಕಾರಕ ಶುಕ್ರ ಗ್ರಹ. ಅಲಂಕಾರ ಮಾಡ್ಕೊಳ್ಳೋದು, ಹೆಂಗಸರಾದರೆ ಭಾಳಷ್ಟು ಚೆನ್ನಾಗಿ ಒಳ್ಳೆ ಸೀರೆಗಳು, ದಿನಕ್ಕೊಂದೊಂದು ಸೀರೆ ತೊಗೊಳ್ಳೋದು, ಒಳ್ಳೊಳ್ಳೆ ಒಡವೆಗಳು ಮಾಡಿಸ್ಕೊಳ್ಳೋದು, ಹಾಕ್ಕೊಳ್ಳೋದು. ಗಂಡಸರ ದಿನಕ್ಕೊಂದು ಡ್ರೆಸ್ ತೊಗೊಳ್ತಾರೆ. ಒಂಥರ ಬಹಳ ಶೋಕಿ ಮಾಡುವಂಥ ಒಂದು ವಿಶೇಷವಾದಂಥ ಗ್ರಹ ಈ ಶುಕ್ರ ಗ್ರಹ. ಅದರಲ್ಲೂ ಈ ಕೃತ್ತಿಕಾ ನಕ್ಷತ್ರ 2, 3, 4ನೇ ಪಾದದವರು, ರೋಹಿಣಿ ನಕ್ಷತ್ರದವರು ಮತ್ತು ಮೃಗಶಿರ ನಕ್ಷತ್ರದವರಿಗೆ ಶುಕ್ರ ಬಹಳ ವಿಶೇಷವಾಗಿ
ತನ್ನನ್ನೇ ತಾನು ಆಟ ಆಡಿಸ್ತಾ ಇರ್ತಾನೆ. ಯಾರ ಮುಖಾಂತರ? ಈ ಜನ್ಮ ರಾಶಿ ಪಡೆದಂಥವ್ರು. ಹೀಗೆ ಈ ವೃಷಭ ರಾಶಿನಲ್ಲಿ ಯಾರು ಜನ್ಮ ತಗೊಳ್ತಾರೋ, ಕುಜ ಮೇಷರಾಶಿಗಾದರೆ ಶುಕ್ರ ಗ್ರಹ ವೃಷಭ ರಾಶಿಗೆ ಅಧಿಪತಿ. ಹಾಗಿದ್ಮೇಲೆ ಇವರಿಗೆ ಯಾವ ಕಾರ್ಯಗಳು ಫಸ್ಟ್ ಬರ್ಬೋದು, ಹುಟ್ಟಿದಾಗಿಂದನೇ ಶುರುವಾಗುತ್ತೆ, ಸಾಯೋವರೆಗೂ ಅದನ್ನು ನಾನು ಹೇಳೋಂಥ ಸಮಸ್ಯೆಗಳು ಈ ರಾಶಿಯವರಿಗೆ ಕಂಪ್ಲೀಟಾಗಿ ಸಾಯೋವರೆಗೂ ಕಂಟಿನ್ಯೂ ಆಗ್ತಾ ಇರ್ತದೆ, ಸಮಸ್ಯೆಗಳು, ರೋಗಗಳು. ಆದರೆ ಆಯಾ ಕಾಲಕ್ಕೆ ತಕ್ಕಂತೆ, ಆಯಾ ವಾತಾವರಣ ಹವಾಗುಣ ತಕ್ಕಂತೆ, ಆಯಾ ಸಂದರ್ಭ ತಕ್ಕಂತೆ ನಾವು ಆ ಶುಕ್ರ ಗ್ರಹಕ್ಕೆ ಶಾಂತಿ ಮಾಡ್ತಾ ಬಂದರೆ ಮತ್ತು ಮೇಷರಾಶಿಗೆ ಶಾಂತಿ ಮಾಡ್ತಾ ಬಂದರೆ ನಮಗೆ ಬಂದಂಥ ಕೆಲವು ಸಮಸ್ಯೆಗಳು ಸುಲಭವಾಗಿ ಪರಿಹಾರ ಆಗುತ್ತೆ. ಕೆಲವು ರೋಗಗಳು ಸುಲಭವಾಗಿ ಕಮ್ಮಿ ದುಡ್ಡಿನಲ್ಲಿ ಖರ್ಚಿಲ್ಲದೇ ವಾಸ ಮಾಡ್ಕೋಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಿದ್ರೆ ದುಡ್ಡೇ ಖರ್ಚಿಲ್ಲದೇ ಕೆಲವು ಕಾಯಿಲೆಗಳು ಹೆಂಗೆ ಕ್ಯೂರ್ ಮಾಡೋದು ಅನ್ನೋದಕ್ಕೆ ನಾನು ವಿಶೇಷವಾಗಿ ವೈಜ್ಞಾನಿಕ ಶೈಲಿನಲ್ಲಿ ಸೈಂಟಿಫಿಕ್ ಆಗಿ ಕೆಲವೊಂದು ಕಾಯಿಲೆಗಳಿಗೆ ಸುಲಭವಾದಂಥ ತಂತ್ರಗಳನ್ನು, ಮಂತ್ರಗಳನ್ನು, ಮುದ್ರೆಗಳು ತಿಳಿಸ್ತೀನಿ. ಇಲ್ಲಿ ನಾವು ಗಮನಿಸಬೇಕಾದದ್ದು ಅಂದರೆ ವೃಷಭ ರಾಶಿ ಮೂಲತಃ ಈ ಮುಖವನ್ನು ಗುರ್ತು ಮಾಡುತ್ತೆ. ನಮ್ಮ ಫೇಸ್ಗೆ ಅಧಿಪತಿ ವೃಷಭ ರಾಶಿ. ತಲೆಗೆ ಕುಜ ಅನ್ನೋ ಮಂಗಳ ಮತ್ತು ಮೇಷರಾಶಿ ಆದರೆ ಆ ಮೇಷರಾಶಿಯಿಂದ ಎರಡನೇ ರಾಶಿ ವೃಷಭ ರಾಶಿ ಬರ್ತದೆ. ವೃಷಭ ರಾಶಿನಲ್ಲಿ ಯಾರು ಹುಡ್ತಾರೋ ಮೂಲತಃ ಭಾಳ ಬ್ಯೂಟಿಫುಲ್ ಆಗಿರ್ತಾರೆ, ನೋಡ್ಲಿಕ್ಕೆ ಭಾಳ ಸುಂದರವಾಗಿರ್ತಾರೆ. ಹೆಣ್ಮಕ್ಳಾದರೆ ಗಂಡು ಮಕ್ಕಳಾದರೆ ಭಾಳ ಸುಂದರವಾಗಿರ್ತಾರೆ, ಭಾಳ ಚೆನ್ನಾಗಿ ಬೆಳ್ಳಿಗೆ ಇರ್ತಾರೆ. ಮೂಲತಃ ಇದು ಈ ಗ್ರಹದ ಒಂದು ಸ್ವಭಾವ. ಯಾಕೆಂದರೆ ಶುಕ್ರ ಸೌಂದರ್ಯಕಾರಕ ಅಂತ ಹೇಳ್ತಾರೆ. ಆದ್ದರಿಂದ ಕಿವಿ ಭಾಳ ಚೆನ್ನಾಗಿರುತ್ತೆ, ಕಣ್ಣು ಭಾಳ ನಯನವಾಗಿರುತ್ತೆ, ಉಬ್ಬು, ಕಿವಿ, ತುಟಿ, ಈ ಮುಖ ಲಕ್ಷಣ ಭಾಳ ಚೆನ್ನಾಗಿರುತ್ತೆ. ಯಾರು ಸೌಂದರ್ಯ ತುಂಬ ಚೆನ್ನಾಗಿ ಕಾಣ್ತಾರೋ ಅವ್ರಿಗೆ ಮುಖದಲ್ಲಿ ಸೌಂದರ್ಯ ಇದೆ ಅಂದರೆ ಶುಕ್ರಕಾರಕ ಇದ್ದಾನೆ ಅಂದರೆ ಅವರಿಗೆ ಅಧಿಪತಿ ಶುಕ್ರ ಅಂಥೇಳಿ. ಮುಖ ಮಾತ್ರ ಹೇಳ್ತಾರದು. ಇಲ್ಲಿಂದ ಬೇರೆ ಬೇರೆ ರಾಶಿ, ಬೇರೆ ಬೇರೆ ಗ್ರಹಗಳಿವೆ. ಹೀಗಾಗಿ ಶುಕ್ರ ನಮಗೆ ಸೌಂದರ್ಯವನ್ನು ಕೊಡ್ತಾನೆ. ಜೊತೆಗೆ ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಮೂಗಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಕಿವಿಗೆ ಸಂಬಂಧಪಟ್ಟಂಥ ಕಾಯಿಲೆ, ನಾಲಿಗೆ ಮತ್ತು ತುಟಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಕೆನ್ನೆ, ಗಲ್ಲಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುವಂಥ ಸೂಚನೆ ಇರ್ತದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ವೃಷಭ ರಾಶಿನಲ್ಲಿ ಕೃತ್ತಿಕಾ ನಕ್ಷತ್ರ 2, 3ನೇ ಪಾದ, 4ನೇ ಪಾದದವರು ಮತ್ತು ರೋಹಿಣಿ ಮೃಗಶಿರ ನಕ್ಷತ್ರದಲ್ಲಿ ಮೃಗಶಿರ 1, 2ನೇ ಪಾದದವರಿಗೆ ಈಗ ನಾನು ಹೇಳಿದಂಥ ಸಮಸ್ಯೆಗಳು, ಈ ಮುಖಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತದೆ. ಇದ್ರ ಜೊತೆಗೆ ಇನ್ನು ಬೇರೆ ಕಾಯಿಲೆಗಳು ಬರ್ತದೆ ಆಯಾ ಏಜಲ್ಲಿ. ಅದನ್ನು ಹೆಂಗೆ ನೋಡೋದು? ಗೋಚಾರ ಫಲ, ದಶಾಭುಕ್ತಿನ ನಾವು ನೋಡಬೇಕು. ಆಯಾ ವರ್ಷಗಳಿಗೆ ಸಂಬಂಧಪಟ್ಟಂತೆ ನಾವು ಲೆಕ್ಕಾಚಾರ ಹಾಕಿದಾಗ ಈ ಏಜಿಗೆ ಬಂದ ಈ ಕಾಯಿಲೆ ಬರುತ್ತೆ, ಈ ವಯಸ್ಸಿಗೆ ಬಂದಾಗ ಈ ಕಾಯಿಲೆ ಬರುತ್ತೆ, ಈ ವಯಸ್ಸಿಗೆ ಬಂದಾಗ ಅವನಿಗೆ ಕೆಲಸ ಸಿಕ್ಕಿ ಈ ಥರ ರಾಜೀನಾಮೆ ಕೊಡ್ಬೋದು, ಡೈವರ್ಸ್ ಆಗ್ಬೋದು, ಏನೋ ಒಂದೊಂದು ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆ, ವ್ಯಾವಹಾರಿಕ ಸಮಸ್ಯೆಗಳು ಬರ್ತದೆ. ಆದರೆ ನಾನು ಈ ಪ್ರಕೃತಿ ರಹಸ್ಯ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ಕಾಯಿಲೆ ಸಮಸ್ಯೆಗಳಿಗೆ ಮಾತಾಡ್ತೀನಿ. ಹಾಗಿದ್ಮೇಲೆ ಈ ರಾಶಿಯವರಿಗೆ ಯಾವ ಕಾಯಿಲೆಗಳು ಬರ್ತಾರೆ ಅಂತ ಒಂದು ಸಣ್ಣ ವಿರಾಮದ ನಂತರ ನೀವು ತಿಳಿಸ್ತೀನಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವೃಷಭ ರಾಶಿಯವರು ಮೊದಲನೇದಾಗಿ ನಾನು ಕಂಡಂಥ ಒಂದು ಅನುಭವದ ಪ್ರಕಾರ ಕರ್ಣಶೂಲ, ಕರ್ಣ ಅಂದರೆ ಕಿವಿ ನೋಡಿ, ಈ ಕಿವಿಗೆ ಸಂಬಂಧಪಟ್ಟಂಥ ನೋವು ಬರುತ್ತೆ ಅವರಿಗೆ. ಆಮೇಲೆ ಟಂಗ್ ಅಂದರೆ ನಾಲಿಗೆಗೆ, ಬಾಯಿ ಒಳಗೆ, ಹಲ್ಲಿಗೆ ಸಂಬಂಧಪಟ್ಟಂಥದ್ದು, ಮೂಗು, ನೋಸ್ ಸಂಬಂಧಪಟ್ಟಂಥ ಕಾಯಿಲೆ, ಅದಕ್ಕೆ ENT ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಈ ವೃಷಭ ರಾಶಿಯವರಿಗೆ ಈ ನಕ್ಷತ್ರ ಇಲ್ಲ, ಯಾವ ನಕ್ಷತ್ರ ಇಲ್ಲ, ಅವ್ರಿಗೆಲ್ಲ ಇದು ಕಾಮನ್ ಆಗಿ ಬರ್ತಾನೆ ಇರ್ತದೆ. ಹಾಗಿದ್ರೆ ಕರ್ಣಶೂಲ, ನಾಸಿಕ ಶೂಲ ಮತ್ತು ಜಿಹ್ವಾ ಶೂಲಾರ್ಥ ಅಂದರೆ ಜಿಹ್ವಾ ಅಂದರೆ ಸಂಸ್ಕೃತದಲ್ಲಿ ಇದಕ್ಕೆ ನಾಲಿಗೆ ಅಂತ ಕರೀತಾರೆ ಕನ್ನಡದಲ್ಲಿ. ಜಿಹ್ವಾ ಅಂದರೆ ನಾಲಿಗೆ, ನಾಸಿಕ ಅಂದರೆ ಮೂಗು, ಕರ್ಣ ಅಂದರೆ ಕಿವಿ, ನಯನ ಅಂದರೆ ಕಣ್ಣು. ಆದ್ದರಿಂದ ಕಣ್ಣು, ಮೂಗು, ಬಾಯಿ, ನಾಲಿಗೆ, ಹಲ್ಲು, ಕಿವಿಗೆ ನೋವು ಸಂಬಂಧಪಟ್ಟಂಥ ಕಿವಿ ಕೂಡ ಆಗ್ಬೋದು, ಕಿವಿಲಿ ನೋವು ಬರ್ಬೋದು, ಕಿವಿ ಸೋರೋದು ಅಂತ ಹೇಳ್ತಾರೆ. ಮೂಗಿನಲ್ಲಿ ದುರ್ಮಾಂಸ ಬೆಳಿಬೋದು, ಮೂಗಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಮೂಗಿನಲ್ಲಿ ಬ್ಲೀಡಿಂಗ್ ಬರ್ಬೋದು, ರಕ್ತಸ್ರಾವ ಆಗ್ಬೋದು, ನಾಲಿಗೆ, ಬಾಯೆಲ್ಲ ಹುಣ್ಣಾಗ್ತದೆ, ಮೌತ್ ಅಲ್ಸರ್ ಅಂತಾರೆ, ನಾಲಿಗೆ ಹುಣ್ಣಾಗ್ತಿರ್ತದೆ, ಹಲ್ಲಿಗೆ ಸಂಬಂಧಪಟ್ಟ ದಂತಕ್ಷಯ, ದಂತ ರೋಗಗಳು, ಈ ಥರದ್ದೆಲ್ಲ ಬಂದಾಗ ನಾವು ಯಾವ್ಯಾವುದು
ಮಂತ್ರ, ಮುದ್ರೆ, ತಂತ್ರ, ಯಂತ್ರಗಳನ್ನು ಧಾರಣೆ ಮಾಡಬೇಕು ಅನ್ನೋದು ವಿಶೇಷತೆ. ಮೊದಲನೇದಾಗಿ ಕೆಲವರಿಗೆ ಕಣ್ಣಲ್ಲಿ ತುಂಬ ಸಮಸ್ಯೆ ಬರುತ್ತೆ. ಈ ರಾಶಿ ಹುಟ್ಟೋರಿಗೆ ದೂರದ್ದು ತುಂಬ ಕಾಣೋದಿಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಮಯೋಪಿಯಾ ಅಂತ ಕರೀತಾರೆ. ಆ ಕಾಯಿಲೆಗೆ ಹತ್ರ ತುಂಬ ಚೆನ್ನಾಗಿ ನೋಡ್ತಾರೆ, ಹತ್ರದೆಲ್ಲ ಚೆನ್ನಾಗಿ ಕಾಣುತ್ತೆ, ಕಲರ್ ರೆಕಗ್ನೈಸ್ ಮಾಡ್ತಾರೆ, ಓದ್ತಾರೆ, ಬರೀತಾರೆ, ಎಲ್ಲ ಮಾಡ್ತಾರೆ. ದೂರದಲ್ಲಿ ಯಾವುದೋ ಒಂದು ವ್ಯಕ್ತಿ ಹೋದಾಗ, ಒಂದು ವಸ್ತು ನೋಡಿದಾಗ ಬ್ಲರ್ರಾಗಿ ಮಂಜಾಗಿ ಕಾಣುತ್ತೆ. ಮತ್ತು ಅದು ಯಾವುದೋ ಕಲರ್ ಗೊತ್ತಾಗ್ತಿಲ್ವಲ್ಲ, ಕಲರ್ ಏನೋ ಅನಿಸ್ತದೆ, ಹಸಿರು, ನೀಲಿ, ಕೆಂಪು, ಮಣ್ಣು ಅನ್ನೋ ಗೊತ್ತಾಗ್ತಿಲ್ಲ. ಮತ್ತು ಅವನು ಕಿವಿ, ಮೂಗು, ಬಾಯಿ, ಏರ್ ಸ್ಟೈಲ್ ಚೆನ್ನಾಗಿ ಕಾಣ್ತಾ ಇಲ್ಲ, ಮತ್ತು ಅವನು ಹಾಕಿರೋ ಡ್ರೆಸ್ಸು ಸರಿಯಾಗಿ ಕಾಣ್ತಾ ಇಲ್ಲ ಅನ್ನೋ ಒಂದು ಮಟ್ಟಿಗೆ ಬರ್ತದೆ. ಈಗಿನ ಕಾಲದಲ್ಲಿ ಅದು ವಿಶೇಷವಾಗಿ ಈಗಿನ ಮಾಡರ್ನಲ್ಲಿ ಈ ನಕ್ಷತ್ರದಲ್ಲಿ ಈ ರಾಶಿ ಹುಟ್ಟಿದವರು 7ನೇ ವರ್ಷ, 4ನೇ ವರ್ಷ ಅಥವಾ 6ನೇ ವರ್ಷಕ್ಕೆ ಸ್ಪೆಕ್ಸ್ ಆಗ್ತಾರೆ ಮಕ್ಕಳೆಲ್ಲ. ಆ ಥರ ಕಾಯಿಲೆ ಬರ್ತಿದೆ. ಇದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಹಾಗೆಯೇ ಎಷ್ಟೋ ಜನಕ್ಕೆ ಎಲ್ಲೋ ಹತ್ರ ಬಂದು ಮಾತಾಡಿದ್ರೆ ಮಾತ್ರ ಕೇಳುತ್ತೆ, ತುಂಬ ದೂರದಲ್ಲಿ ಏನೋ ಎಕೋ ಥರ ಕೇಳ್ತಾ ಇದೆ, ಸರಿಯಾಗಿ ಕೇಳ್ತಾ ಇಲ್ಲ ಅಂತ ಕೆಲವ್ರಿಗೆ ಒಂದು ಸಮಸ್ಯೆಗಳು ಬರ್ತಾ ಇದೆ ಇತ್ತೀಚೆಗೆ. ಅದು ಅತಿಯಾಗಿ ಮೊಬೈಲ್ ಯೂಸ್ ಮಾಡೋದ್ರಿಂದನೋ ಅಥವಾ ಪೌಷ್ಟಿಕಾಂಶಗಳ ಕೊರತೆಯಿಂದನೋ ಗೊತ್ತಿಲ್ಲ. ಆದರೆ ಈ ನಕ್ಷತ್ರದಲ್ಲಿ ಈ ರಾಶಿ ಹುಟ್ಟಿದವ್ರಿಗೆ ಕಿವಿ ಟಮಟೆನಲ್ಲಿ ಮತ್ತು ಕಿವಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಜಾಸ್ತಿ ಆಗ್ತಿದೆ. ರಾತ್ರಿ ಹೊತ್ತು ಉಸಿರಾಡೋಕ್ಕೆ ಆಗೋದಿಲ್ಲ, ಮೂಗು ಬ್ಲಾಕ್ ಆಗಿಬಿಡುತ್ತೆ, ಬಾಯಲ್ಲಿ ಉಸಿರಾಡ್ತಾರೆ. ಆಮೇಲೆ ಇದ್ದಕ್ಕಿದ್ದಾಗೆ ಮೂಗಿನಲ್ಲಿ ನೀರಿನಂಗೆ ಸುರಿಯೋದು, ಇದ್ದಕ್ಕಿದ್ದಾಗೆ ಮೂಗಿನಿಂದ ಗೊಣ್ಣೆ ಬರಬೇಕಾದ್ರೆ ಹಳದಿ ಕಲರ್ ಥರ ಬರುತ್ತೆ. ಇದನ್ನೆಲ್ಲ ಇದಕ್ಕೆ ಮ್ಯೂಕಸ್ ಅಂತಾರೆ. ಇದೆಲ್ಲ ಬರೋದು ಸೈನಸೈಟಿಸ್ ಪ್ರಾಬ್ಲಮಿಂದ ಅಂತ ಸೈನ್ಸ್ ಹೇಳುತ್ತೆ. ಆಮೇಲೆ ಆಗಾಗ ಹಲ್ಲುಗಳಲ್ಲಿ ಹುಳುಕು ಶುರುವಾಗುತ್ತೆ. ಹಲ್ಲಲ್ಲಿ ಹುಳುಕು ಶುರುವಾದಾಗ ಅದು ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ರಿಪೇರಿ ಮಾಡ್ಕೋಬೇಕು. ಎರಡನೇದು ನಾಲಿಗೆಲೆಲ್ಲ ಆಗಾಗ ಮೇಲ್ಗಡೆಲ್ಲ ಹುಣ್ಣಾಗತ್ತೆ. ಇದನ್ನೆಲ್ಲದಕ್ಕೂ ಏನು ಮಾಡಬೇಕು ಅಂದಾಗ ನಾವು ಫಸ್ಟು ಶುಕ್ರ ಗ್ರಹನ ದಿನನಿತ್ಯ ಪೂಜೆ ಮಾಡಬೇಕು. ಈ ಥರ ಸಮಸ್ಯೆಗಳು, ENT ಸಮಸ್ಯೆ ಯಾರಿಗಿದೆ, ಅಂದರೆ ಇಯರ್, ನೋಸು ಮತ್ತು ಟಂಗು, ಯಾರಿಗೆ ಪ್ರಾಬ್ಲಮ್ ಇದೆಯೋ, ಮತ್ತು ಬಾಯಲ್ಲಿ ಮೌತ್ ಅಲ್ಸರ್ ಆಗೋದು, ಬಾಯಲ್ಲಿ ದುರ್ಗಂಧ, ಗಬ್ಬು ವಾಸನೆ, ಬಾಯಿ ಸಿಕ್ಕಾಪಟ್ಟೆ ಬಾಯಿ ತೊಳಿತಾರೆ, ಬ್ರಷ್ ಮಾಡ್ತಾರೆ ಚೆನ್ನಾಗಿ, ಆದರೂ ಕೂಡ ಅವರಿಗೆ ಬಾಯಿ ದುರ್ಗಂಧ ಬರ್ತಾ ಇರ್ತದೆ. ಈ ಥರ ಬಂದವ್ರಿಗೆ ಏನು ಮಾಡಬೇಕು ಅಂದಾಗ ಪ್ರತಿನಿತ್ಯ ಎದ್ದ ತಕ್ಷಣ ಶುಕ್ರ ಗ್ರಹನ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಶುಕ್ರ ಗ್ರಹನ ಯಾವಾಗ ನಾವು ಪೂಜೆ ಮಾಡ್ತೀವೋ ಆಗ ನಮಗೆ ENT ಸಮಸ್ಯೆಗಳು ಬರಲ್ಲ. ಇದು ಎಲ್ರಿಗೂ ಇರುತ್ತೆ ಈ ಸಮಸ್ಯೆ. ಆದ್ರೆ ಈ ರಾಶಿ ಮತ್ತು ನಕ್ಷತ್ರ ಹುಟ್ಟಿದವ್ರಿಗೆ ಇದು ಬಹಳ ಡಿಫಾಲ್ಟ್, ಮಾಡಿಸ್ದಂಗೆ ಇರುತ್ತೆ. ಇದನ್ನು ಆಗಿದ್ಮೇಲೆ ತಾಯಿ ಗರ್ಭದಲ್ಲೇ ಇದ್ದಾಗ ಪ್ರತಿನಿತ್ಯ ಶುಕ್ರ ಗ್ರಹವನ್ನು ಜಪ ಮಾಡಿದ್ರೆ, ಪೂಜೆ ಮಾಡಿದ್ರೆ ಮಗುಗೆ ಈ ರಾಶಿಲಿ ಉಡೋದೇ ಇಲ್ಲ, ಈ ನಕ್ಷತ್ರದಲ್ಲಿ ಉಡೋದೇ ಇಲ್ಲ. ಇದೊಂದು ವಿಶೇಷವಾದ ರಹಸ್ಯ. ಗರ್ಭಿಣಿ ಸ್ತ್ರೀ ದಿನನಿತ್ಯ ಶುಕ್ರ ಗ್ರಹಕ್ಕೆ ಪೂಜೆ ಮಾಡಿದಾಗ, ಶುಕ್ರ ಮಂತ್ರವನ್ನು ಹೇಳಿದಾಗ, ಶುಕ್ರ ಗ್ರಹಕ್ಕೆ ಶಾಂತಿ ಮಾಡ್ತಾ ಇದ್ರೆ ತಾಯಿ ಗರ್ಭದಲ್ಲೇ ಮಗುಗೆ ENT ಸಮಸ್ಯೆ ಆಗಲಿ, ಮೌತ್ ಅಲ್ಸರ್ ಆಗಲಿ ಬರೋದಿಲ್ಲ. ಒಂದು ಈ ಥರ ದೋಷ ಇದ್ದಾಗ ಆ ಮಗುಗೆ ದೃಢವಾದಂಥ ಶರೀರ, ಭಾಳ ಜೋರಾದಂಥ ರೂಪ, ಒಳ್ಳೆ ಕೂದಲು, ಒಳ್ಳೆ ಮೂಗು, ಒಳ್ಳೆ ಕಿವಿ ಇರುವಂಥ ಮಗು ಹುಡ್ತಾರೆ ಅಂತ ಗರ್ಭೋಪನಿಷತ್ತಲ್ಲಿ ಹೇಳ್ತಾರೆ. ಆದ್ದರಿಂದ ಬೆಳಗಿನ ಜಾವ ನಾವು ಎದ್ದ ತಕ್ಷಣ ಈ ರಾಶಿಯವರು, ಯಾರು ವೃಷಭ ರಾಶಿಯವರು, ರೋಹಿಣಿ ಮತ್ತು ಮೃಗಶಿರ ಮತ್ತು ಕೃತ್ತಿಕಾ ನಕ್ಷತ್ರ ಯಾರಿದ್ದಾರೋ ಅವರು ಶುಕ್ರ ಗ್ರಹನ ಪೂಜೆ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಶುಕ್ರಕ್ಕೆ ಸಂಬಂಧಪಟ್ಟಂಥ ಮಂತ್ರವನ್ನು ಜಪ ಮಾಡೋದ್ರಿಂದ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ಜ್ಯೋತಿಷ ಶಾಸ್ತ್ರ ಪರಿಹಾರ. ಎರಡನೇದು, ನಮ್ಮ ವಾಸ್ತುವಿನಲ್ಲಿ, ನಮ್ಮ ಮನೆ ವಾಸ್ತು, ಈಗ ನಾನು ವಾಸ್ತುಶಾಸ್ತ್ರ ಪ್ರಕಾರ ಮಾತಾಡ್ತೀನಿ. ಏನಂದರೆ ಆಗ್ನೇಯ ದಿಕ್ಕಿನಲ್ಲಿ ಶುಕ್ರ ಗ್ರಹ ವಾಸ ಮಾಡ್ತಾರೆ. ಆಗ್ನೇಯ ಅದು ಪೂರ್ವ ಮತ್ತು ದಕ್ಷಿಣದ ಕಾರ್ನರ್ನಲ್ಲಿ ಆಗ್ನೇಯ ಅಂತ. ಆ ಆಗ್ನೇಯದಲ್ಲಿ ಅಗ್ನಿ ಜೊತೆಗೆ ಯಾವಾಗಲೂ ಶುಕ್ರ ವಾಸ ಮಾಡ್ತಾರಂತೆ ಶುಕ್ರ ಗ್ರಹ. ಆದ್ದರಿಂದ ಆಗ್ನೇಯ ದಿಕ್ಕಿನಲ್ಲಿ ಯಾವಾಗಲೂ ನಾವು ಅವರೆಕಾಳನ್ನ ಇಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಅವರೆಕಾಳು ಇಡಬೇಕು? ಶುಕ್ರ ಗ್ರಹ ವಾಸ ಮಾಡೋದು ಅವರೆಕಾಳಿನಲ್ಲಿ. ಶುಕ್ರಗೆ ಧಾನ್ಯ ಅವರೆಕಾಳು. ಈ ಅವರೆಕಾಳು ಅಥವಾ ಅವರೆಕಾಯಿ ಇದನ್ನು ಯಾವಾಗಲೂ ಅಡುಗೆ ಮನೆಯಲ್ಲಿ ಒಂದು ಪಾತ್ರೆಯಲ್ಲೋ ಒಂದು ಬಾಕ್ಸಲ್ಲೋ ಯಾವಾಗಲೂ ಇಟ್ಟಿದ್ದೇ ಆದರೆ ಈ ಸಂಬಂಧಪಟ್ಟಂಥ ರೋಗ ಅವರನ್ನು ತಡೀತಾ ಇರ್ತದೆ. ಅಥವಾ ಜ್ಯೋತಿಷ ಶಾಸ್ತ್ರ ಪ್ರಕಾರ ಅವರೆಕಾಳನ್ನು ಶುಕ್ರವಾರ ದಿವಸ ಯಾವ್ದಾದ್ರು ಬಡ ಮಕ್ಕಳಿಗೆ, ಬಡವರಿಗೆ, ವೃದ್ಧರಿಗೆ, ಅನಾಥರಿಗೆ, ಭಿಕ್ಷುಕರಿಗೆ ದಾನ ಮಾಡೋದ್ರಿಂದ ಈ ENT ಸಮಸ್ಯೆ ರೋಗ ನಿವಾರಣೆ ಆಗುತ್ತೆ. ಬಾಯಿನಲ್ಲಿ ಬರೋ ಮೌತ್ ಅಲ್ಸರ್, ಹುಣ್ಣು, ಉಷ್ಣಿಕೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಗ್ನಿ ತತ್ವ ಇರೋವಂಥದ್ದು ಇದು ಅದು ವೃಷಭ. ಯಾವಾಗ ಅಗ್ನಿ ಜೊತೆ ಶುಕ್ರ ವಾಸ ಮಾಡ್ತಾನೋ ಬಾಡಿ ಹೀಟ್ ಆಗುತ್ತೆ,
ಸಿಕ್ಕಾಪಟ್ಟೆ ಹಿಟ್ಟಾದಾಗ ನಿದ್ದೆ ಬರೋದಿಲ್ಲ, ಕಣ್ಣಲ್ಲಿ ಸದಾ ನೀರು ಬಂದಂಗೆ ಆಗುತ್ತೆ, ಮೂಗಲ್ಲಿ ನೀರಂಗೆ ಗೊಣ್ಣೆ ಬರ್ತಾ ಇರ್ತದೆ, ಕಿವಿಲಿ ಯಾವಾಗಲೂ ಜಿಬ್ರೆ ಬರ್ತಾ ಇರ್ತದೆ, ಮತ್ತು ಕಣ್ಣಲ್ಲಿ ಒಂದು ಜಿಬ್ರೆ ವೈಟದು ಬರ್ತಾ ಇರ್ತದೆ. ಇದೆಲ್ಲ ಈ ಬಾಡಿಯಿಂದ ಡಿಸ್ಚಾರ್ಜ್ ಆಗುವಂಥ ಟಾಕ್ಸಿನ್ಸ್ ಇವೆಲ್ಲ. ಇದೆಲ್ಲ ಬರ್ತಿದೆ ಅಂದರೆ ಅರ್ಥ ಏನು? ಬಾಡಿ ಹೀಟ್ ಆಗಿದೆ ಅಂತ. ಇದಕ್ಕೆ ಇನ್ನೊಂದು ಫಲಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಈ ರಾಶಿಯವರು ಆಗಾಗ ಎಳನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ. ಯಾವಾಗ ಬಾಡಿ ಎಕ್ಸಸ್ ಆಫ್ ಹೀಟ್ ಆಯಿತು, ಎಳ್ನೀರು ಕುಡಿದಾಗ ಉಪಶಮನ ಆಗುತ್ತೆ. ಆಗ ಬಾಯಿ ಹುಣ್ಣು ಬರೋದಿಲ್ಲ, ಕಿವಿಲಿ ಜಿಬ್ರೆ ಬರೋದಿಲ್ಲ, ಕಣ್ಣಲ್ಲಿ ಜಿಬ್ರೆ ಬರೋದಿಲ್ಲ, ಮೂಗಿನಲ್ಲಿ ಗೊಣ್ಣೆ ನೀರು ಬರೋದಿಲ್ಲ. ಹೀಗಾಗಿ ಈ ENT ಸಂಬಂಧಪಟ್ಟಂಥದ್ದು, ಮುಖಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾರೆ ಫಲಶಾಸ್ತ್ರ 64 ವಿಧಿಲಿ ಇದು ಒಂದು ಶಾಸ್ತ್ರ, ಫಲಶಾಸ್ತ್ರ ಅಂತ. ಹೀಗೆ ವಾಸ್ತುವಿನ ಪ್ರಕಾರ ನೋಡಿದಾಗ ಆಗ್ನೇಯ ದಿಕ್ಕಿನಲ್ಲಿ ನಾವು ಯಾವಾಗಲೂ ಅವರೆಕಾಳನ್ನ ಇಡಬೇಕು ಒಂದು ಬಾಕ್ಸ್ನಲ್ಲಿ ಅಂತ ಹೇಳ್ತಾರೆ. ಜೊತೆಗೆ ಅವರೆಕಾಯಲ್ಲಿ ಪಲ್ಯ, ಅವರೆಕಾಯಿನ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ದರೆ ಈ ವೃಷಭ ರಾಶಿಯವರಿಗೆ ಬಹಳ ಗಟ್ಟಿತನ, ತೇಜಸ್ಸು, ವರ್ಚಸ್ಸು, ಧೈರ್ಯ, ಸ್ಥೈರ್ಯ ಜಾಸ್ತಿ ಆಗುತ್ತೆ. ಯಾಕೆಂದರೆ ಹೇಳಿ ಕೇಳಿ ಆ ರಾಶಿಗೆ ಅಧಿಪತಿ ಶುಕ್ರ ಗ್ರಹ. ಶುಕ್ರಕ್ಕೆ ಧಾನ್ಯ ಅವರೆಕಾಳು. ಅದರಿಂದ ಶುಕ್ರವಾರ ದಿವಸ ಅವರೆಕಾಯಿ ಪಲ್ಯ ಮಾಡ್ಕೋಬೇಕು. ಶುಕ್ರವಾರ ದಿನವೇ ಅವರೆಕಾಯಿ ಪಲ್ಯ, ಅವರೆಕಾಯಲ್ಲಿ ಮಾಡಿದಂಥ ಸಾಂಬಾರು, ಅವರೆಕಾಯಲ್ಲಿ ಮಾಡಿದಂಥ ಯಾವ್ದಾದ್ರು ಈ ಎಣ್ಣೆಲಿ ಕರೆದಂಥದ್ದು ಅವರೆಕಾಯಿ ಈ ಮಾಡ್ತಾರೆ, ಚಕ್ಲಿ ಕೋಡ್ಬೇಳೆ ಬಿಡ್ತಾರೆ, ಇದನ್ನೆಲ್ಲ ಮಾಡ್ಕೊಂಡು ತಿಂತಾ ಇದ್ದರೆ ಅವ್ರಿಗೆ ENT ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತೀನಿ. ಹಾಗಾದರೆ ಇನ್ನೇನು ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಆಗ್ನೇಯ ದಿಕ್ಕಿನಲ್ಲಿ ಶುಕ್ರಗ್ರಹ ವಾಸ ಮಾಡ್ತಾರೆ ಅಂತ. ಹಾಗಾಗಿ ಯಾರು ಆಗ್ನೇಯ ದಿಕ್ಕಿನಲ್ಲಿ ಬೆಡ್ರೂಮಲ್ಲಿ ಮಾಡಿಬಿಟ್ರೆ ಅವರಿಗೆ ಲೈಫ್ ಲಾಂಗ್ ಎಲ್ಲ ಥರ ಕಾಯಿಲೆ, ಕಿವಿ ಮೂಗು ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಇದು ನನ್ನ ಅನುಭವದ ಮಾತು. ಅದರಿಂದ ದಯವಿಟ್ಟು ಆಗ್ನೇಯ ದಿಕ್ಕಿನಲ್ಲಿ ಯಾವತ್ತೂ ಮಲಗಬಾರ್ದು. ಅದು ನೆಂಟರು ಮನೆಗೆ ಹೋದಾಗ, ಅಥವಾ ನೀವು ಫ್ರೆಂಡ್ಸ್ ಮನೇಲಿ ಹೋದಾಗ, ಅಥವಾ ಅತ್ತೆ ಮನೆಗೆ ಹೋದಾಗ, ಮಾವನ ಮನೆಗೆ ಹೋದಾಗ, ಯಾವುದೇ ಸಂದರ್ಭದಲ್ಲಾಗಲಿ ಆಗ್ನೇಯ ದಿಕ್ಕಿನಲ್ಲಿ ನಾವು ಮಲ್ಕೋಬಾರ್ದು. ಏಕೆಂದರೆ ಅಗ್ನಿ ಇರೋ ಸ್ಥಳ, ಜೊತೆಗೆ ಶುಕ್ರ ವಾಸ ಸ್ಥಳ. ಹಾಗಾಗಿ ಯಾರು ವೃಷಭ ರಾಶಿಯಲ್ಲಿ ಇಲ್ವೋ ಅಂಥವರು ಆ ಜಾಗದಲ್ಲಿ ಮಲಗಿಬಿಟ್ರೆ ಕಿವಿ ನೋವು ಬಂದ್ಬಿಡುತ್ತೆ, ಕಿವಿಲಿ ಏನೋ ಒಂದೇನೋ ಇಟ್ಕೊಂಡಂಗಾಗತ್ತೆ, ಮೂಗು ಬ್ಲಾಕ್ ಆಗುತ್ತೆ, ಬಾಯಲ್ಲಿ, ಹಲ್ಲಲ್ಲಿ, ನಾಲಿಗೆಯಲ್ಲಿ ಎಲ್ಲ ಥರ ಸಮಸ್ಯೆಗಳು ಶುರು ಆಗಿಬಿಡುತ್ತೆ. ಅವ್ರು ಸ್ವಸ್ಥಾನಕ್ಕೆ ಬಂದು ತಾವಿರೋ ಜಾಗದಲ್ಲಿ ಸೇರಿಕೊಂಡಾಗ ಅದು ಬಿಡುಗಡೆ ಆಗೋದು. ಅಲ್ಲಿವರೆಗೆ ಆಗೋದೇ ಇಲ್ಲ. ತಕ್ಷಣ ಏನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ, ಅಥವಾ ಏನೋ ಒಂದು ಪರಿಹಾರ ಹುಡ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಈ ಒಂದು ರಹಸ್ಯ ನೀವು ತಿಳ್ಕೊಳ್ಬೇಕು ಅಂತ ನನ್ನೊಂದು ಆಸೆ. ಎರಡನೇದಾಗಿ, ನಾವು ಈ ರಾಶಿಲಿಟ್ಟುವಂಥವ್ರು, ವೃಷಭ ರಾಶಿಲಿಟ್ಟುವಂಥವ್ರು ದಿನನಿತ್ಯ ಅವ್ರು ಏನು ಮಾಡಬೇಕು, ಈ ಸೌತೆಕಾಯಿ ಇದೆಯಲ್ಲ, ಆ ಸೌತೆಕಾಯಿನ ಚೆನ್ನಾಗಿ ಮುಖಕ್ಕೆ ರಸನ ಹಚ್ಕೋತಾ ಇದ್ದರೆ, ಸೌತೆಕಾಯಿ ರಸ ಹಚ್ಕೊಳ್ತಾ ಇದ್ದರೆ ಮುಖಕ್ಕೆ ಸಂಬಂಧಪಟ್ಟಂಥ ಕಲೆಗಳು, ಮಡುವೆಗಳೆಲ್ಲ ಹೋಗ್ತಾ ಇರುತ್ತೆ. ಇದ್ರ ಜೊತೆಗೆ ವಿಶೇಷವಾಗಿ ನಾವು ದಿನನಿತ್ಯ ನಾವು ಮಲ್ಕೊಳ್ಳೋಕೆ ಮುಂಚೆ ಶುಕ್ರಗ್ರಹಕ್ಕೆ ಒಂದು ಮಂತ್ರ ಹೇಳಿಬಿಟ್ಟು, ನಿಮ್ಗೆ ಯಾವುದಾದ್ರು ಒಂದು ಓಂ ಶುಕ್ರಾಯ ನಮಃ ಅಂತನೋ, ಅಥವಾ ನಿಮ್ಗೆ ಬರುವಂಥ ಶುಕ್ರಗ್ರಹ ನವಗ್ರಹ ಸ್ತೋತ್ರನೋ ಯಾವುದಾದ್ರು ಒಂದು ಮಂತ್ರವನ್ನು ಪ್ರಾಕ್ಟೀಸ್ ಮಾಡಿ ನೀವು ಮಲಗುವಾಗ ಒಂದು ಚೊಂಬು ನೀರನ್ನು ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಬೇಕು. ಅಂದರೆ ಟಚ್ ಆಗಬಾರ್ದು ಕೈಗೆ. ಆ ಚೊಂಬಲ್ಲಿ ನೀರಲ್ಲಿ ದಿಂಬತ್ರ ಇಟ್ಬಿಟ್ಟು ನೀವು ಮಲ್ಕೊಂಡಿದ್ದೆ ಆದರೆ ಅದು ಎಂಥ ಮೂಗಿಗೆ ಸಂಬಂಧಪಟ್ಟಂಥದ್ದು ದೋಷ ಇರಲಿ, ರಾತ್ರಿ ಉಸಿರಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಗೊರಕೆ ಮಾಡೋದಾಗಿದ್ದರೆ, ಅಥವಾ ಏನಾದ್ರು ಹಲ್ಲಲ್ಲಿ ನೋವಿದ್ರೆ, ನಾಲ್ಗೆಲ್ಲಿ ಏನೋ ಹುಣ್ಣಾಗ್ತಿದ್ರೆ, ಪಕ್ಕದಲ್ಲಿ ಒಂದು ಚೊಂಬಲ್ಲಿ ನೀರಿಟ್ಬಿಟ್ಟು ನಾವು ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ಚೊಂಬಲ್ಲಿರೋ ನೀರನ್ನು ನಿಮ್ಮ ಮನೆ ಮುಂದೆ ಇರೋ ಯಾವುದಾದ್ರು ಮರಕ್ಕೆ ಅದನ್ನು ಬುಡಕ್ಕೆ ಹಾಕಿಬಿಟ್ರೆ ನಿಮಗೆ ಈ ಕ್ಲೇಶ, ಈ ದೋಷ ಎಲ್ಲ ಕಳೀತಾ ಹೋಗುತ್ತೆ ಅಂತ ಒಂದು ತಂತ್ರಶಾಸ್ತ್ರ ಹೇಳ್ತಾರೆ. ಇದಕ್ಕೆ ಜಲಚಿಕಿತ್ಸೆ ಅಂತ, ಜಲಪರಿಹಾರ ಅಂತಾರೆ. ಒಂದು ಚೊಂಬಲಿ, ಯಾವುದಾದ್ರೂ ಒಂದು ಚೊಂಬು, ತಾಮ್ರನೋ ಸ್ಟೀಲ್ದೋ ಯಾವುದೋ ಒಂದು ಆದರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ, ಆ ನೀರನ್ನೇ ಇಟ್ಬಿಟ್ಟು ಮಲಗಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ಬುಡಕ್ಕೆ ಹಾಕಿಬಿಟ್ರೆ, ಬೆಳಗ್ಗೆ ಎದ್ದ ತಕ್ಷಣ ಬುಡಕ್ಕೆ ಹಾಕಿಬಿಟ್ಟು ಬಂದುಬಿಟ್ರೆ ENT ರೋಗಗಳೇ ಬರೋದಿಲ್ಲ. ದುರ್ಮಾಂಸ ಬೆಳ್ಕೊಳ್ತಾ ಇದ್ರು ಮೂಗಿನಲ್ಲಿ ಪಾಲಿಪ್ ಅಂತಾರೆ, ಅದು ಹಾಗೆ ಮೆಲ್ಟಾಗಿ ಈಚೆ ನೀವೇ ಕೈಯಿಂದ ಕಿತ್ತಾಕ್ಬೋದು, ಆ ಲೆವೆಲ್ಗೆ ಬಂದುಬಿಡುತ್ತೆ. ಬಾಯಲ್ಲಿ ಉಣ್ಣೆ ಆಗೋದಿಲ್ಲ, ಕಣ್ಣಲ್ಲಿ ಇದ್ದಕ್ಕಿದ್ದಾಗ ಉರಿ ಬರೋದು, ಕಣ್ಣು ಪಟ 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 ಅಂತ ಕೆಲವು ಬಡಿತಾರೆ, ಮತ್ತು ಕಣ್ಣಿಗೆ ಆಗಾಗ ಉಚ್ಕೋತಾ ಇರ್ತಾರೆ. ಇವೆಲ್ಲಕ್ಕೆಲ್ಲ ಕಾರಣ ಈ ದೋಷ. ಅದಕ್ಕಾಗಿ ಏನು ಮಾಡೋದು, ಈ ಜಲ ಚಿಕಿತ್ಸೆ ಮಾಡಿ ಅಂತ ಒಂದು ಪರಿಹಾರ ಹೇಳ್ತಾರೆ. ಇದು ಒಂದು ಪರಿಹಾರ. ಇನ್ನೊಂದು ವಿಶೇಷವಾಗಿ ಶುಕ್ರ ಗ್ರಹಕ್ಕೆ ವಿಶೇಷವಾದಂಥ ವೃಕ್ಷ ಅಂದರೆ ಔದುಂಬರ ವೃಕ್ಷ.
ಔದುಂಬ ವೃಕ್ಷದಲ್ಲಿ ಶುಕ್ರಗ್ರಹ ವಾಸ ಮಾಡ್ತಾರೆ. ಶುಕ್ರ ಸಂತಾನಕಾರಕ, ವಿವಾಹಕಾರಕ, ಐಶ್ವರ್ಯಕಾರಕ, ಧನಕಾರಕ, ಭೋಗಕಾರಕ ಅಂತ. ಭೋಗ, ಕಾರು, ಬಂಗ್ಲೆ, ಮನೆ, ಮಠ ಎಲ್ಲ, ಹೆಂಡತಿ, ಗಂಡ, ಮಕ್ಕಳು ಭಾಳ ಭರ್ಜರಿ ಕೊಟ್ಟು, ಚಿನ್ನ, ವಜ್ರ, ವೈಡೂರ್ಯ, ಒಡವೆಗಳೆಲ್ಲ ಕೊಟ್ಟು ಭಾಳ ಚೆನ್ನಾಗಿ ಮೆರೆಸ್ತಾರೆ ಈ ಶುಕ್ರಗ್ರಹ. ಆದ್ದರಿಂದ ಈ ಔದುಂಬರ ವೃಕ್ಷಕ್ಕೆ ದಿನನಿತ್ಯ ನಾವು ಪ್ರದಕ್ಷಿಣೆ ಮಾಡ್ತಿದ್ರೆ, ಅಥವಾ ಶುಕ್ರವಾರ ದಿವಸ ಹೋಗಿ ನಾವು ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿಬಿಟ್ರೆ ENT ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ, ಬಾಯಿ ಸಮಸ್ಯೆ, ಹಲ್ಲಿನ ಸಮಸ್ಯೆ, ನಾಲಿಗೆ ಸಮಸ್ಯೆಗಳು ಬರೋದಿಲ್ಲ. ತುಟಿ ಒಡ್ಕೊಳ್ಳುತ್ತೆ ಕೆಲವರಿಗೆ, ಕಾರಣ ಶುಕ್ರ ದೋಷ ಇದ್ದಾಗ. ಅದರಿಂದ ಅದೇ ಮನೆಯಲ್ಲಿ 5 ಜನ ವಾಸ ಮಾಡ್ತಾರೆ, 5 ಜನಕ್ಕೆ ತುಟಿ ಹೊಡ್ಕೊಳ್ಳಲ್ಲ. 6ನೇಲಿ ಆ ದೋಷ ಇರೋರು ಮಾತ್ರ ತುಟಿ ಎಲ್ಲ ಸ್ಕ್ರಾಚಸ್ ಬರುತ್ತೆ. ಆಗ ಶುಕ್ರ ಯಾವುದು, ತುಪ್ಪನ ಹಚ್ಚಿ ಅಂತ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ. ತುಪ್ಪ ಯಾರು, ಶುಕ್ರಗ್ರಹ. ಇಲ್ಲ ತುಪ್ಪ ಸಿಕ್ಕಲಿಲ್ಲ, ಕೊಬ್ಬರಿ ಎಣ್ಣೆ ತಗೊಳ್ಳಿ. ಕೊಬ್ಬರಿ ಎಣ್ಣೆ ಯಾರು, ಶುಕ್ರಗ್ರಹ. ಅದರಲ್ಲಿ ಚೆನ್ನಾಗಿ ಹಚ್ಚಿ ಅಂತ ಹೇಳ್ತಾರೆ. ಇದೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಮದ್ದುಗಳು, ಪರಿಹಾರಗಳು. ಹೀಗೆ ಔದುಂಬರ ವೃಕ್ಷಕ್ಕೆ ಯಾರು ಶುಕ್ರವಾರ ದಿವಸ ಹೋಗಿ ಖಾಲಿ ಹೊಟ್ಟೆನಲ್ಲಿ ಸ್ನಾನ ಮಾಡಿ ಮಲಮೂತ್ರ ವಿಸರ್ಜನೆ ಮಾಡಿ ಅದಕ್ಕೆ ಪ್ರದಕ್ಷಿಣೆ ಮಾಡ್ತಾರೋ, 108 ಸುತ್ತು ಪ್ರದಕ್ಷಿಣೆ ಮಾಡ್ತಾರೋ, ಆಗ ENT ಸಮಸ್ಯೆಗಳು ಬರೋದಿಲ್ಲ, ದೃಷ್ಟಿ ದೋಷಗಳು ಬರೋದಿಲ್ಲ. ನಯನ ದೋಷ, ನಯನಶೂಲ, ಕರ್ಣಶೂಲ, ಕರ್ಣದೋಷ, ಮತ್ತು ನಾಸಿಕ ದೋಷ, ನಾಸಿಕ ಶೂಲ, ದಂತಕ್ಷಯ, ದಂತಶೂಲ, ಜಿಹ್ವಾಶೂಲ, ಜಿಹ್ವಾ ದೋಷ, ಇದೆಲ್ಲ ಕೆಲವು ಶಾಸ್ತ್ರ ಹೇಳ್ತಾ ಬರ್ತಾರೆ. ಇದನ್ನೆಲ್ಲ ಪರಿಹಾರಕ್ಕೆ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ. ಹತ್ತಿ ಹಣ್ಣಿನ ಮರದ ಸಮ್ಮಿತ್ತನ್ನು ತಂದು ನೀವು ಹುಟ್ಟಿದಾಗ ಯಾವ ಡೇಟ್ ಹುಟ್ಟಿರ್ತೀರೋ ಆ ಬರ್ತ್ಡೇ ಮಾಡುವಾಗ ಕೇಕ್ ಕಟ್ ಮಾಡೋ ಬದಲು ಒಂದು ದೇವಸ್ಥಾನಕ್ಕೆ ಹೋಗಿ ಶುಕ್ರ ಶಾಂತಿ ಮಾಡಿ ಹೋಮ ಮಾಡಿಸಿ. ಯಾರು, ವೃಷಭ ರಾಶಿಯವರು. ಆಗಾಗ ತಿಂಗಳಿಗೆ, 6 ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದು ಸಣ್ಣ ಹೋಮ ಮಾಡ್ತಾ ಇರ್ರಿ ಮನೆಯಲ್ಲಿ ಅಥವಾ ಯಾವುದಾದ್ರು ದೇವಸ್ಥಾನದಲ್ಲಿ. ಯಾವುದರಿಂದ, ಔದುಂಬರ ವೃಕ್ಷದ ಸಮ್ಮಿತಿಯಿಂದ. ಇದನ್ನು ಮಾಡ್ತಿದ್ರೆ ಮುಖಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಕಿವಿಗೆ ಸಂಬಂಧಪಟ್ಟಂಥ ಕಾಯಿಲೆ ಎಲ್ಲ ನಿವಾರಣೆ ಆಗುತ್ತೆ. ನೋಡಿ, ಇದೆಲ್ಲ ಬಂಡವಾಳ ರಹಿತ. ಇದು ಯಾವುದೋ ಮಾಡೋಕ್ಕಾಗೋದಿಲ್ಲ ಅಂದಾಗ ನಮ್ಮ ಹೆಬ್ಬೆಟ್ಟನ್ನು ನೋಡಿ, ಹೆಬ್ಬೆಟ್ಟಿಗೆ ಅಧಿಪತಿ ಶುಕ್ರ. ಈ ಹೆಬ್ಬೆಟ್ಟನ್ನು ಹಿಂಗೆ ಇಟ್ಕೊಂಡ್ಬಿಟ್ಟು ಜಸ್ಟ್ ಹಿಂಗೆ ಕೂತ್ಕೊಂಡು ನಿಮ್ಗೆ ಗೊತ್ತಿರುವಂಥ ಯಾವ್ದಾರ ಮಂತ್ರ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಅನ್ನೋ ಈ ಮಂತ್ರವನ್ನು ಜಪ ಮಾಡ್ತಿದ್ರೆ ENT, ಕಣ್ಣು, ಮತ್ತು ತುಟಿ, ಹಲ್ಲು, ಮೂಗು ಯಾವ್ಯಾವ ಸಮಸ್ಯೆಗಳಿದೆಯೋ ಅದೆಲ್ಲ ಹೋಗುತ್ತೆ. ಯಾಕೆ? ಇದು ಅಗ್ನಿತತ್ವ. ಅಗ್ನಿ ಜೊತೆಗೆ ಶುಕ್ರ ವಾಸ ಮಾಡ್ತಾನೆ ಅಂತ ನಾನು ಆಗಲೇ ಹೇಳಿದೆ. ಹೆಬ್ಬೆಟ್ಟನ್ನು ಜೋಡಿಸಿದಾಗ, ಈ ಮುದ್ರೆ ಮಾಡಿದಾಗ, ಇದು ವೃಷಭ ರಾಶಿ ಮುದ್ರೆ ಅಂತ ಕರೀತಾರೆ. ಇದು ವೃಷಭ ರಾಶಿಗೆ ಬರುವಂಥ ಮುದ್ರೆ. ಈ ವೃಷಭ ರಾಶಿ ಮುದ್ರೆಯನ್ನು ದಿನನಿತ್ಯ ಧಾರಣೆ ಮಾಡಬೇಕು. ಅರ್ಧ ಗಂಟೆ ಧಾರಣೆ ಮಾಡಿ ಜಪ ಮಾಡಿಬಿಟ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದಲ್ಲದೆ ಯಾವುದೇ ರಾಶಿ ಹುಟ್ಟಿರಲಿ, ಯಾವುದೇ ನಕ್ಷತ್ರ ಹುಟ್ಟಿರಲಿ, ಅವರಿಗೆ ರೋಗ ಬಾಧೆ, ಸಾಲ ಬಾಧೆ, ಸಮಸ್ಯೆಗಳು ಎಲ್ಲ ಇದ್ದಿರುತ್ತೆ. ಆದ್ದರಿಂದ ಆ ಥರದವ್ರಿಗೆ ನಾನು ಇದೇ ತಿಂಗಳು ನೋಡಿ 25ನೇ ತಾರೀಕು ನಾನು ಅಗ್ನಿಹೋತ್ರ ದೀಕ್ಷೆನ ಕೊಡ್ತಾ ಇದ್ದೀನಿ. ಅಗ್ನಿಹೋತ್ರ ಅಂದರೆ ಸೂರ್ಯ ಮುಳುಗುವಾಗ ಮತ್ತು ಉದಯ ಆಗುವಾಗ ಈ ಒಂದು ಕಾಪರ್ ಹೋಮಕುಂಡದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಕೇವಲ 2 ಮಂತ್ರ ಹೇಳಿ ದಿನನಿತ್ಯ ಹೋಮ ಮಾಡುವಂಥ ಒಂದು ಕ್ರಿಯೆಗೆ ಅಗ್ನಿಹೋತ್ರ ಅಂತಾರೆ. ಈ ಅಗ್ನಿಹೋತ್ರವನ್ನು ನಾನು ಇದೇ ತಿಂಗಳು ಭಾನುವಾರ 25ನೇ ತಾರೀಕು ಮುದ್ರಾ, ಮಂತ್ರ, ಯಂತ್ರ, ತಂತ್ರಗಳ ಮೂಲಕ ದೀಕ್ಷೆ ಕೊಡ್ತೀನಿ. ಮತ್ತು ಇದರಲ್ಲಿ ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ಯಾವ್ಯಾವ ಕಾರ್ಯಗಳನ್ನು ಕ್ಯೂರ್ ಮಾಡೋಕ್ಕೆ ಒಂದು ಶಕ್ತಿ ಇದೆ ಇದನ್ನು ಮಾಡೋದ್ರಿಂದ ಅಂಥೇಳಿ. ಉದಾಹರಣೆಗೆ ಕ್ಯಾನ್ಸರು, ಏಡ್ಸು, ಪಿಟ್ಸು, ವಾಸ ಮಾಡೋಕ್ಕಾಗದಿರುವಂಥ ಎಷ್ಟೋ ರೋಗಗಳನ್ನು ಹಿಂದಿನ ಕಾಲದಲ್ಲಿ ಈ ಒಂದು ಅಗ್ನಿಹೋತ್ರ ಕ್ರಿಯೆಯಿಂದ ವಾಸ ಮಾಡ್ತಾಯಿದ್ರು. ಎಷ್ಟೋ ಸಮಸ್ಯೆಗಳು, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಸಂತಾನ ಇಲ್ಲ, ಮತ್ತು ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಇಲ್ಲ, ಯಾವ್ಯಾವ ಸಮಸ್ಯೆಗಳಿದೆಯೋ ನಮ್ಮ ಕೌಟುಂಬಿಕ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ, ಪ್ರೊಫೆಷನಲ್ ಲೈಫಲ್ಲಿ, ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ತಾ ಇರೋ ರಾಶಿ ನಕ್ಷತ್ರಗಳಿಗೆ ಈ ಅಗ್ನಿಹೋತ್ರ ಮೂಲಕ ಹೇಗೆ ಅದನ್ನು ವಿಧಿವಿತ್ತವಾಗಿ ಹೋಮ ಮಾಡಿ ಅದರ ಪರಿಹಾರ ಮಾಡ್ಕೊಳ್ತಿರೋದನ್ನು ಇದೇ ತಿಂಗಳು ನಾನು 25ನೇ ತಾರೀಕು ಭಾನುವಾರ ಕ್ರಿಸ್ಮಸ್ ಡೇ ದಿವಸ ಮಲ್ಲೇಶ್ವರನಲ್ಲಿ, ಬೆಂಗಳೂರಿನಲ್ಲಿ ನಾನು ಇದು ದೀಕ್ಷೆ ಕೊಡ್ತಾ ಇದ್ದೀನಿ. ಸುಮಾರು ಒಂದು 5 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಸುಮಾರು 2 ಗಂಟೆಗಳ ಕಾಲ ಇದರ ಬಗ್ಗೆ ವೈಜ್ಞಾನಿಕವಾಗಿ, ಶಾಸ್ತ್ರೋಕ್ತವಾಗಿ ಔಷಧಿ ತಯಾರು ಮಾಡೋದಾಗಿ ಎಲ್ಲ ವಿಷಯಗಳನ್ನು
ತಿಳಿಸಿ ನಂತರ ಅವತ್ತಿನ ದಿವಸ ಸೂರ್ಯ ಮುಳುಗೋ ಸಮಯದಲ್ಲಿ ನಾನು ಒಂದು ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ. ಆದ್ದರಿಂದ ಆಸಕ್ತಿ ಇರುವಂಥವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸರ್ವರೋಗಕ್ಕೂ ಸರ್ವ ಸಮಸ್ಯೆಗಳಿಗೂ ಹಿಂದಿನ ಕಾಲದಲ್ಲಿ 5,000-6,000 ವರ್ಷಗಳಿಂದ ಇದಕ್ಕೆ ಹೇಗೆ ಉಪಯೋಗಿಸ್ಕೊಂಡು ಏನು ಪರಿಹಾರ ಮಾಡ್ಕೊಳ್ತಿರೋ ಒಂದು ಸೀಕ್ರೆಟನ್ನು ಅವತ್ತಿನ ದಿವಸ ನಾನು ತಿಳಿಸ್ತೀನಿ. ಮತ್ತು ಇದ್ರ ಬಗ್ಗೆ ಸಾಕಷ್ಟು ನಾನು ಈಗಾಗಲೇ ಎಪಿಸೋಡ್ ಮಾಡಿದ್ದೀನಿ. ಇದು ಎಪಿಸೋಡನ್ನು ಈಗಾಗಲೇ ನಮ್ಮ ಜನಶ್ರೀ ವಾಹಿನಿಯವರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಎಷ್ಟೋ ಎಪಿಸೋಡ್ಸ್ ನೋಡಿಲ್ಲ ಅಂತ ಕೆಲವು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಯಾರಿಗೆ ನೋಡೋಕ್ಕಾಗಿಲ್ವೋ ಅಂಥವರು ಸುಮಾರು ಯೂಟ್ಯೂಬ್ನಲ್ಲಿ ಎಲ್ಲ ಎಪಿಸೋಡ್ಸನ್ನು ಹಾಕಿದ್ದೀವಿ. ಹೀಗೆ ನಾನು ನಾಳಿನ ಸಂಚಿಕೆಯಲ್ಲಿ ಈ ಸಮಸ್ಯೆಗಳಿಗೆ ಯಾವ್ಯಾವ ಕ್ರಿಯೆಗಳನ್ನು ಮಾಡಿದ್ರೆ ಈ ರೋಗ ನಿವಾರಣೆ ಆಗುತ್ತೆ, ಶಾಂತಿ ಆಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.